ನಗರದಲ್ಲಿ ಶುರುವಾಯ್ತು ಮುಸುಗುದಾರಿಗಳ ಹಾವಳಿ. ರಾತ್ರೋರಾತ್ರಿ ಮನೆಗೆ ನುಗ್ಗುತ್ತೆ ಈ ಖದೀಮರ ಗ್ಯಾಂಗ್. ಹೇಳಿ ಕೇಳಿ ಜನರಿಗೆ ಬೇಸಿಗೆ ರಜೆ ಕಣ್ರಿ. ಅದರಲ್ಲೂ ಶಾಲಾ ಕಾಲೇಜುಗಳು ರಜೆ ಇರೋದ್ರಿಂದ ಸಾಕಷ್ಟು ಮಂದಿ ಮಕ್ಕಳೊಂದಿಗೆ ಟೂರ್ ಹೋಗಿರ್ತಾರೆ, ಬೇರೆ ಸಂಬಂಧಿಕರ ಮನೆಗೆ ಹೋಗಿರ್ತಾರೆ ನೋಡಿ. ಇದನ್ನೇ ಒಳ್ಳೆಯ ಸಮಯ ಎಂದ್ಕೊಂಡಿರುವ ಕಳ್ಳರ ಗ್ಯಾಂಗ್ ಒಂಟಿ ಮನೆಗಳನ್ನೇ ನುಗ್ಗುತ್ತಿರುವ ದೃಶ್ಯಗಳು ಇದೀಗ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ನೋಡಿ. ಮುಖ ಕಾಣದಿರ್ಲಿ ಅಂತ ಮುಖದ ಮೇಲೆ ಮುಖಗವಸು ಧರಿಸಿದ್ದಾರೆ. ಇಲ್ಲಿ ಮೂವರು ಮಧ್ಯರಾತ್ರಿ ಒಂಟಿ ಮನೆಗಳ ಮೆಟ್ಟಲುಗಳನ್ನ ಏರೋದು ಇಳಿಯೋದು ಮಾಡ್ತಾ ಇದ್ರು. ಇನ್ನು ಇವರ ಕೈಯಲ್ಲಿ ಮಾರಕಾಸ್ತ್ರ ಬೇರೆ ಇದೆ. ಸಿಸಿ ಕ್ಯಾಮೆರಾದಲ್ಲಿ ಕಳ್ಳರ ಸಂಚಲನ ನೋಡಿದ ಜನರು ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ. ಕೈಯಲ್ಲಿ ಶಸ್ತ್ರ, ಮುಖದ ಮೇಲೆ ಮುಸುಕು, ತಲೆಗೆ ಮಂಕಿ ಕ್ಯಾಪ್ ಹಾಕೊಂಡು ಓಡಾಟ. ಬೈ ಈ ರೀತಿ ಕಳ್ಳರ ಹಾವಳಿ ಹೆಚ್ಚಾಗಿರುವುದು ವಿಜಯನಗರ ಜಿಲ್ಲೆಯ ಹರಪ್ಪನಹಳ್ಳಿ ಪಟ್ಟಣದಲ್ಲಿ ಕಣ್ರಿ. ಯಾರ ಭಯವಿಲ್ಲದೆ ಬಿಂದಾಸಾಗಿ ಕಳ್ಳರು ರಸ್ತೆಯಲ್ಲಿ ಸಂಚರಿಸುತ್ತಿದ್ದಾರೆ. ಮೂವರ ಕಳ್ಳರ ಕೈಯಲ್ಲಿ ಹರಿತವಾದ ಶಸ್ತ್ರಗಳು ಹಾಗೂ ಮುಖದ ಮೇಲೆ ಮುಸುಕು, ತಲೆಗೊಂದು ಮಂಕಿ ಕ್ಯಾಪ್ ಹಾಗೂ ಯಾರು ಇಲ್ಲದ ಮನೆಗಳನ್ನೇ ಟಾರ್ಗೆಟ್ ಮಾಡಿ ಹುಡುಕಾಟ ನಡೆಸುತ್ತಿರುವ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿವೆ. ಶ್ವಾನಗಳ ಭಯವಿಲ್ಲದೆ ಕಳ್ಳರ ಬಿಂದಾಸೋಡಾಟ. ಈ ಕಳ್ಳರನ್ನ ನೋಡಿ ನಾಯಿಗಳು ಬೊಗಳುತ್ತಿದ್ರು, ಈ ಕಳ್ಳರು ಮಾತ್ರ ನಾಯಿಗಳಿಗೆ ಕಲ್ಲೇಟು ನೀಡಿ ಓಡಿಸುತ್ತಿದ್ದಾರೆ. ನಾಯಿಗಳು ಬೊಗಳುವ ಸೌಂಡ್ ಕೇಳಿ ಸಾರ್ವಜನಿಕರು ಮತ್ತು ಮನೆಯ ಸಿಸಿ ಕ್ಯಾಮೆರಾಗಳನ್ನ ಚೆಕ್ ಮಾಡಿದ್ದಾರೆ. ಆಗ್ಲೇ ನೋಡಿ ಕಳ್ಳರ ಗ್ಯಾಂಗ್ ಮಧ್ಯರಾತ್ರಿ ಅಡ್ಡಾಡೋದು ಕಂಡು ಬಂದಿದೆ. ಭಯಭೀತರಾದ ಸಾರ್ವಜನಿಕರು ಪೊಲೀಸರನ್ನ ನಂಬಿಕೊಳ್ಳುತ್ತಾರೆ, ಆಗಲಾರದು, ನಮ್ಮ ರಕ್ಷಣೆ ನಾವೇ ಮಾಡಿಕೊಳ್ಳಬೇಕೆಂದು ಹೇಳಿದ್ದಾರೆ. ಇದಕ್ಕಾಗಿ ಮುಸುಕುದಾರಿ ಕಳ್ಳರು ಬಂದಾಗ ಖಾರದ ಪುಡಿ ಎರಚಬೇಕು, ಕಲ್ಲಿನಿಂದ ಹೊಡೆದು ಓಡಿಸುವ ಕುರಿತು ಸಾರ್ವಜನಿಕರು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಇತ್ತೀಚೆಗೆ ಕಳ್ಳರ ಹಾವಳಿ ಹೆಚ್ಚುತ್ತಲೇ ಇದೆ ಕಣ್ರಿ. ಅದರಲ್ಲೂ ಒಂಟಿ ಮನೆಗಳನ್ನ ಹಾಗೂ ಯಾರು ಇಲ್ಲದ ಇರೋ ಮನೆಗಳನ್ನ ಕಳ್ಳರು ಟಾರ್ಗೆಟ್ ಮಾಡ್ತಿದ್ದಾರೆ. ಹೀಗಾಗಿ ಎಲ್ಲಾದರೂ ದೂರದ ಪ್ರಯಾಣ ಹಾಗೂ ಬಹಳ ದಿನಗಳವರೆಗೆ ನೀವು ಮನೆ ಬಿಟ್ಟು ಹೋಗ್ತಾ ಇದ್ದೀರಿ ಅಂದ್ರೆ ಪೊಲೀಸರಿಗೆ ಮಾಹಿತಿ ನೀಡೋದು ಒಳ್ಳೆಯದು. ಹಾಗೆ ಪೊಲೀಸರು ಕೂಡಲೇ ಇಂಥ ಖದೀಮರನ್ನ ಬಂಧಿಸಬೇಕಾಗಿದೆ. ಇಲ್ಲದೆ ಹೋದ್ರೆ ಚಿನ್ನಾಭರಣ ಲೂಟಿ ಮಾಡೋ ಭರದಲ್ಲಿ ಜನರ ಜೀವಕ್ಕೆ ಅಪಾಯವಾದರೆ ಯಾರು ಹೊಣೆ? ರಾತ್ರಿ ಗಸ್ತು ಮತ್ತು ಅನುಮಾನಾಸ್ಪದ ವ್ಯಕ್ತಿಗಳ ವಿಚಾರಣೆ ನಡೆಸಿದ್ರೆ ಈ ಕಳ್ಳರು ತಗಲಾಕಿಕೊಳ್ಳಬಹುದೇನೋ. ಬಿಗ್ ಟಿವಿ ಕರ್ನಾಟಕ, ಹಾವೇರಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.